ಯೂಶಲಿ ನಮಗೆ ಹೊಸ ಪ್ಲೇಸಸ್ಗೆ ಹೋಗಬೇಕು, ಆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ಅಲ್ಲಿರೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ನಾನು ಕೂಡ ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಹೆಜ್ಜೆ ಗುರುತು ಕಾಣಿಸ್ತಿದೆ ಅಲ್ವಾ? ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು, ಯಾರ್ದಿದು ಹೆಜ್ಜೆ ಗುರುತು ಇಲ್ಲಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಇದರಿಂದ ಒಂದು ಅದ್ಭುತವಾದ ಪುರಾಣದ ಕತೆ ಇದೆ, ಹೇಳ್ತೀನಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನನಗಂತೂ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇತ್ತು, ಹಾಗಾಗಿ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂತ ಡೈರೆಕ್ಟಾಗಿ ಪೂಜಾರ ಹತ್ರನೇ ಕೇಳಿಬಿಟ್ಟೆ. ಅವ್ರು ಹೇಳ್ತಾ ಇದ್ರು ಇದು ಭೀಮನ ಹೆಜ್ಜೆ ಅಂತ. ನನಗೆ ಮತ್ತೆ ಒಂದು ಪ್ರಶ್ನೆ ಅಲ್ಲೇ ಶುರುವಾಯಿತು, ಅದು ಹೇಗೆ ಭೀಮನ ಹೆಜ್ಜೆ ಇಲ್ಲಿ ಬರೋಕ್ಕೆ ಸಾಧ್ಯ, ಇದು ನಿಜವಾಗ್ಲೂ ಭೀಮನ ಹೆಜ್ಜೆ ಹೌದಾ ಅಂತ ಹೇಳ್ಬಿಟ್ಟು. ಆಗ ಅವರೊಂದು ಪುರಾಣದ ಅದ್ಭುತವಾದ ಕತೆ ಹೇಳಿದರು. ಏನು ಅಂತ ಹೇಳಿದರೆ, ಪಾಂಡವರು ವನವಾಸದಲ್ಲಿ 13 ವರ್ಷ ಹೋಗಿದ್ರು ಅಂತ ನಮಗೆ ಗೊತ್ತಿದೆ. ಆಗ ಪಾಂಡವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ರಂತೆ. ಅವಾಗ ಒಬ್ಬ ರಾಕ್ಷಸ ಊರ್ನವ್ರಿಗೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದಂತೆ, ಹಾಗೆ ಯಜ್ಞ ಯಾಗಾದಿಗಳನ್ನು ನಡೆಯೋಕೆ ಬಿಡ್ತಾ ಇರಲಿಲ್ವಂತೆ. ನಮಗೆಲ್ಲ ಗೊತ್ತು, ಭೀಮ ಯಾವಾಗಲೂ ಧರ್ಮದ ಪರ. ಅದನ್ನು ತಡೆಯೋಕ್ಕೋಸ್ಕರ ಆ ರಾಕ್ಷಸನೊಟ್ಟಿಗೆ ಯುದ್ಧ ಮಾಡ್ತಾ ಆ ಒಂದು ರಾಕ್ಷಸ ದೊಡ್ಡ ಕಲ್ಲನ್ನು ಎಸಿತಾನಂತೆ. ಆ ಒಂದು ಕಲ್ಲನ್ನು ತಡೆಯೋಕ್ಕೋಸ್ಕರ ಭೀಮ ದೊಡ್ಡ ಹೆಜ್ಜೆಯನ್ನು ಭೂಮಿ ಮೇಲೆ ಇಡ್ತಾರಂತೆ. ಅದೇ ಇದು ಭೀಮನ ಹೆಜ್ಜೆ. ಆಗ ಇಲ್ಲಿ ಅರ್ಕಾವತಿ ಅಂತ ನದಿ ಕೂಡ ಹರಿತಾ ಇತ್ತಂತೆ. ಇವಾಗ್ಲೂ ಆ ನದಿ ಇದೆ, ಆದ್ರೆ ಮಲಿನ ಆಗಿದೆ. ಇವತ್ತು ಕೂಡ ಅಲ್ಲಿರುವಂತ ಸುತ್ತಮುತ್ತ ಜನಗಳೆಲ್ಲ ಭೀಮನ ಹೆಜ್ಜೆನ ನಂಬ್ತಾರಂತೆ. ಅಲ್ಲಿ ಬಂದು ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಯುದ್ಧ ಆದ್ಮೇಲೆ ಭೀಮ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರಂತೆ. ಆ ಈಶ್ವರನ ಭೀಮೇಶ್ವರ ಅನ್ನೋ ಹೆಸರಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಬೇರೆ ಬೇರೆ ಹೆಸರಿನ ಪವಿತ್ರವಾದ ಲಿಂಗಗಳನ್ನು ಕೂಡ ಇಟ್ಟಿದ್ದಾರೆ. ನಾವು ಇದನ್ನ ದರ್ಶನ ಕೂಡ ಮಾಡ್ಬೋದು. ಹಾಗೆ ಅವ್ರು ಹೇಳ್ತಾ ಇದ್ರು, ಶಿವರಾತ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಬನ್ನಿ ಅಂತ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿರತ್ತಂತೆ. ಗರ್ಭಗುಡಿನೂ ಅಷ್ಟೇ ಪ್ರಶಾಂತವಾಗಿತ್ತು, ಸುಂದರವಾಗಿತ್ತು, ಮನಸ್ಸಿಗೆ ಒಂಥರ ಹಿತ ನೆಮ್ಮದಿಯನ್ನು ಕೊಡ್ತಾ ಇತ್ತು. ಇನ್ನೊಂದು ತುಂಬ ವಿಶೇಷತೆ ಏನು ಅಂತ ಹೇಳಿದ್ರೆ, ನಿಮಗೆಲ್ಲ ಮೀನಿನ ಚಿಹ್ನೆ ಕಾಣಿಸ್ತಿದೆ ಅಲ್ವಾ, ಇದ್ರ ಕೆಳ ನಿಂತ್ಕೊಂಡು ಏನೇ ಪ್ರಾರ್ಥನೆ ಮಾಡಿದ್ರು ಅದು ಫಲಿಸುತ್ತೆ ಅಂತ ಅಲ್ಲಿನ ನಂಬಿಕೆ ಅಂತೆ. ಹಾಗೆ ಇಲ್ಲಿ ದಕ್ಷಿಣ ಬಾಗ್ಲು ಕೂಡ ಇದೆ ಅಂತೆ. ಅದನ್ನ ಶಿವರಾತ್ರಿ ದಿನ ಮಾತ್ರ ಓಪನ್ ಮಾಡೋದು ಅಂತ ಹೇಳ್ತಾ ಇದ್ರು. ಒಟ್ನಲ್ಲಿ ದೇವಸ್ಥಾನ ಸಖತ್ತಾಗಿತ್ತು. ಒಳ್ಳೆ ಪುರಾಣದ ಕತೆ ಕಿವಿಗೆ ಬಿತ್ತು, ದೇವರ ದರ್ಶನ ಕಣ್ಣಿಗಾಯ್ತು, ಹಾಗೆ ಮನಸ್ಸಿಗೆ ನೆಮ್ಮದಿ ಕೂಡ ಆಯ್ತು. ಈ ಒಂದು ಅದ್ಭುತವಾದ ಪುರಾಣದ ಕತೆ ಕೇಳಿ ನಿಮಗೂ ಕೂಡ ಈ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಫೀಲ್ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಿನ ಮಾಕಳಿಯಲ್ಲಿ. ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ವೀಕೆಂಡ್ಸ್ನ ಬ್ಯಾಂಗ್ಳೂರಲ್ಲಿ ಹೇಗೆ ಸ್ಪೆಂಡ್ ಮಾಡೋದು ಅಂತ. ನಿಮಗೆಲ್ಲ ಇದು ಅದ್ಭುತವಾದ ಚಾಯ್ಸ್. ಇಲ್ಲಿಗೆ ಬನ್ನಿ, ನಿಮ್ಮ ಡೇನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.